ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಕ್ರೀಡಾ ಜಗತ್ತಿನ ಅತ್ಯಂತ ರೋಚಕ ಮತ್ತು ನಂಬಲಿಕ್ಕೆ ಅಸಾಧ್ಯವಾದಂತಹ ಸುದ್ದಿಯೊಂದಿಗೆ ಇವತ್ತು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕ್ರಿಕೆಟ್ ಇತಿಹಾಸದಲ್ಲಿ ಇನ್ನೆಂದೂ ಕೂಡ ಸಂಭವಿಸದಂಥ ಮಹಾದುರಂತ ಅಂದರೆ ತಪ್ಪಾಗೋದಿಲ್ಲ. T20 ಕ್ರಿಕೆಟ್ನ ಜಗದ್ಗುರು ಅಂತಲೇ ಫೇಮಸ್ ಆಗಿರ್ತಕ್ಕಂತಹ ಬಲಿಷ್ಠ ಟೀಮ್ ಇಂಡಿಯಾದ ಕಿರಿಯ ತಂಡವಾದಂಥ ಐರ್ಲೆಂಡ್ ಎದುರು ಮಂಡಿಯೂರಿ ಶರಣಾಗಿಬಿಟ್ಟಿರೋದು. ಬೆಲ್ಫಾಸ್ಟ್ನಲ್ಲಿ ನಡೆದಂಥ ಎರಡನೇ T20 ಪಂದ್ಯದಲ್ಲಿ ಕೇವಲ ಒಂದೇ ಒಂದು ರನ್ ಅಂತರದಿಂದ ಸೋಲೋ ಮುಖಾಂತರವಾಗಿ ಭಾರತ ತಂಡ 7-0 ಅಂದರೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಐರ್ಲೆಂಡ್ ವಿರುದ್ಧ ಸರಣಿಯನ್ನು ಕಳೆದುಕೊಂಡು ಮುಖಭಂಗವನ್ನು ಅನುಭವಿಸ್ತಾ ಇರೋದು. ಕ್ರಿಕೆಟ್ ಪ್ರೇಮಿಗಳನ್ನು ಬೆಚ್ಚಿ ಬೀಳಿಸಿದಂಥ ಈ ರೋಚಕ ಪಂದ್ಯದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಮತ್ತು ವೈಭವ್ ಸೂರ್ಯವಂಶಿಯನ್ನು ಆಡಿಸದೇ ಇರೋದಕ್ಕೆ ಈಗಾಗಲೇ ಬಹಳಷ್ಟು ಟೀಕೆಗಳನ್ನು ಎದುರಿಸ್ತಾ ಇರತಕ್ಕಂಥ ಶ್ರೇಯಸ್ ಅಯ್ಯರ್ ಮಾಡಿಕೊಂಡಂಥ ಎಡವಟ್ಟು ಅದೆಲ್ಲವನ್ನು ಕೂಡ ಡೀಟೇಲ್ಡಾಗಿ ನೋಡ್ತಾ ಹೋಗೋಣ. ಬೆಲ್ಫಾಸ್ಟ್ ಮೈದಾನದಲ್ಲಿ ಟೀಮ್ ಇಂಡಿಯಾ ಹೀನಾಯವಾಗಿ ಧೂಳಿಪಟವಾಗಿದ್ದು, ಸರಣಿಯ ಕೊನೆಯ ಹಾಗೂ ನಿರ್ಣಾಯಕ ಪಂದ್ಯದಲ್ಲಿ ಐರ್ಲೆಂಡ್ ಕೊಟ್ಟಂಥ 155 ರನ್ಗಳ ಸುಲಭ ಗುರಿಯನ್ನು ಬೆನ್ನಟ್ಟಿದಂಥ ಭಾರತಕ್ಕೆ ಆರಂಭದಲ್ಲೇ ಸಿಕ್ಕಿದ್ದು ಜವರಾಯನಂತಹ ಶಾಕ್. ಭಾರತದ ನಂಬಿಕಸ್ಥ ಬ್ಯಾಟರ್ಗಳಾದಂಥ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಕ್ರೀಸ್ಗೆ ಬಂದಷ್ಟೇ ವೇಗವಾಗಿ ಶೂನ್ಯಕ್ಕೆ ಅಂದರೆ ಗೋಲ್ಡನ್ ಡಕ್ ಆಗೋ ಮುಖಾಂತರವಾಗಿ ಪೆವಿಲಿಯನ್ ಸೇರ್ತಾ ಇದ್ದ ಹಾಗೆ ಭಾರತದ ಗೆಲುವಿನ ಕನಸು ಕಮರ್ತಾ ಹೋಯಿತು. ಐರ್ಲೆಂಡ್ ಪಾಲಿಗೆ ಹೀರೋ ಆಗಿ ಮೂಡಿ ಬಂದಂಥ ಯುವ ವೇಗಿ ಜೈ ಮುಂದ್ರಾ ಭಾರತೀಯ ಬ್ಯಾಟಿಂಗ್ ಪಡೆಯ ಬೆನ್ನೆಲುಬನ್ನು ಮುರಿದ್ರು ಅಂದರೆ ತಪ್ಪಾಗೋದಿಲ್ಲ. ಅವರ ಘಾತಕ ಬೌಲಿಂಗ್ ದಾಳಿಗೆ ತತ್ತರಿಸಿದಂಥ ಭಾರತ ಕೊನೆಗೂ ಕೂಡ 153 ರನ್ಗಳಿಗೆ 9 ವಿಕೆಟ್ಗಳನ್ನು ಕಳೆದುಕೊಂಡು 1 ರನ್ನಿಂದ ಇತಿಹಾಸದ ಕಹಿ ಸೋಲನ್ನು ಅನುಭವಿಸಬೇಕಾಗಿ ಬಂತು. ನಿಮಗೆ ಮ್ಯಾಚ್ ಬಾಕ್ಸನ್ನು ನೋಡೋದಾದರೆ ಐರ್ಲೆಂಡ್ 154 ರನ್ 8 ವಿಕೆಟ್ಗೆ 20 ಓವರ್ಗಳಲ್ಲಿ, ಭಾರತ 153 ರನ್ 9 ವಿಕೆಟ್ 20 ಓವರ್ಗಳಲ್ಲಿ. ಫಲಿತಾಂಶ ಐರ್ಲೆಂಡ್ 1 ರನ್ಗಳ ರೋಚಕ ಗೆಲುವನ್ನು ಸಾಧಿಸಿತು ಮತ್ತು ಸರಣಿ 2-0 ಕ್ಲೀನ್ ಸ್ವೀಪ್ ಮಾಡಿಕೊಳ್ತು. ಈ ಮ್ಯಾಚ್ನ ಸರಣಿ ಶ್ರೇಷ್ಠ ಜೈ ಮುಂದ್ರಾ ಆದರೂ ಐರ್ಲೆಂಡ್ ಬೌಲರ್. ಯುವ ಆಟಗಾರರ ದಂಡನ್ನೇ ನಂಬಿ ಐರ್ಲೆಂಡ್ ಪ್ರವಾಸವನ್ನು ಕೈಗೊಂಡಿದ್ದಂಥ ಭಾರತಕ್ಕೆ ಈಗ ತೀವ್ರವಾದಂಥ ಮುಖಭಂಗ ಆಗಿದೆ. ಐರ್ಲೆಂಡ್ ತಂಡ ಇತಿಹಾಸವನ್ನು ಬರೆದು ವಿಜಯೋತ್ಸವ ಆಚರಿಸ್ತಾ ಇದ್ದರೆ ಭಾರತೀಯ ಕ್ರಿಕೆಟ್ ವಲಯದಲ್ಲಿ ಈ ಹೀನಾಯ ಸೋಲು ಭಾರೀ ಆಕ್ರೋಶಕ್ಕೂ ಕೂಡ ಕಾರಣವಾಗಿರೋದು. ಭಾರತದ ಬ್ಯಾಟರ್ಗಳು ಬೆಲ್ಫಾಸ್ಟ್ ಮೈದಾನದ ವಿಭಿನ್ನ ಪಿಚ್ ಮತ್ತು ಅಲ್ಲಿನ ತೇವಾಂಶ ಭರಿತ ಹವಾಮಾನಕ್ಕೆ ಹೊಂದಿಕೊಳ್ಳಲಿಕ್ಕೆ ವಿಫಲ ಆದರು. ಆರಂಭಿಕ ಆಟಗಾರ ಅಭಿಷೇಕ್ ಶರ್ಮಾ ಅವರೇ ಪಂದ್ಯದ ಬಳಿಕ ನೀಡಿರ್ತಕ್ಕಂಥ ಹೇಳಿಕೆಯಲ್ಲಿ ನಾವು ಇಂತಹ ವಿಭಿನ್ನ ಪರಿಸ್ಥಿತಿಗೆ ತಕ್ಕಂತೆ ಆಟವನ್ನು ಬದಲಾಯಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಅಂತ ಹೇಳಿ ಒಪ್ಕೊಂಡ್ರು. ನೋಡಿ, ಐರ್ಲೆಂಡ್ ಪರ ಪಾದಾರ್ಪಣೆ ಮಾಡಿದಂಥ ಇಬ್ಬರು ಯುವ ವೇಗಿಗಳು ಜೈ ಮುಂದ್ರಾ ಮತ್ತು ಮ್ಯಾಟ್ ಹಾಲೆಂಡ್ ಅವರು ಭಾರತದ ಬ್ಯಾಟಿಂಗ್ ಬೆನ್ನೆಲುಬನ್ನು ಮುರಿದಿದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾಯಿತ್ತು. ಅದರಲ್ಲೂ ಕೂಡ ರಾಜಸ್ಥಾನ ಮೂಲದ ಜೈ ಮುಂದ್ರಾ ಅವರು ತಮ್ಮ ಅಂತಾರಾಷ್ಟ್ರೀಯ ವೃತ್ತಿ ಜೀವನದ ಮೊದಲ ಎಸೆತದಲ್ಲೇ ಸಂಜು ಸ್ಯಾಮ್ಸನ್ ವಿಕೆಟನ್ನು ಪಡೆದು ಭಾರತೀಯ ಬ್ಯಾಟಿಂಗ್ ಪಡೆಯನ್ನು ಸಂಪೂರ್ಣವಾಗಿ ತತ್ತರಿಸುವಂತೆ ಮಾಡಿಬಿಟ್ರು. ಈ ಇಬ್ಬರು ಬೌಲರ್ಗಳು ನಿಖರವಾದಂಥ ಲೈನ್ ಆ್ಯಂಡ್ ಲೆಂತನ್ನು ಕಾಯ್ದುಕೊಂಡು ಭಾರತಕ್ಕಿಂತ ಉತ್ತಮವಾಗಿ ಬೌಲಿಂಗನ್ನು ಪ್ರದರ್ಶನ ಮಾಡಿದ್ರು. ಮೊದಲ ಪಂದ್ಯದಲ್ಲಿ 183 ರನ್ಗಳ ದೊಡ್ಡ ಗುರಿಯನ್ನು ಬೆನ್ನಟ್ಟಬೇಕಾದ್ರೆ ಮಧ್ಯಮ ಕ್ರಮಾಂಕ ಸಂಪೂರ್ಣವಾಗಿ ಶರಣಾಗಿ ಹೋಗಿತ್ತು. ಇನ್ನು ಎರಡನೇ ಪಂದ್ಯದಲ್ಲಿ ತಿಲಕ್ ವರ್ಮಾ 55 ರನ್ ಅವರ ಹೋರಾಟದ ಹೊರತಾಗಿಬಿಟ್ರೆ ಕೊನೆಯ ಓವರ್ಗಳಲ್ಲಿ ಅಗತ್ಯವಿದ್ದಂಥ ಬಿರುಸಿನ ರನ್ ಗಳಿಸಲಿಕ್ಕೆ ಇತರ ಬ್ಯಾಟರ್ಗಳು ವಿಫಲವಾಗಿದ್ದು, ಕೊನೆಯ ಎಸೆತದವರೆಗೂ ಕೂಡ ರೋಚಕವಾಗಿದ್ದಂಥ ಪಂದ್ಯದಲ್ಲಿ ಒತ್ತಡವನ್ನು ನಿಭಾಯಿಸಲಿಕ್ಕೆ ಸಾಧ್ಯವಾಗದಂತೆ ಭಾರತ 1 ರನ್ನಿಂದ ಸೋತು ಶರಣಾಗಿ ಹೋಯಿತು. ಹೊಸದಾಗಿ ನೇಮಕಗೊಂಡಿದ್ದಂಥ ನಾಯಕ ಶ್ರೇಯಸ್ ಅಯ್ಯರ್ ಅವರ ವಿರುದ್ಧವಾಗಿ ಟೀಕೆ, ಟ್ರೋಲ್ ಎಲ್ಲವೂ ಕೂಡ ಕೇಳಿಬರ್ತಾ ಇದೆ. ಅವರ ನೇತೃತ್ವದ ಯುವ ಭಾರತ ತಂಡಕ್ಕೆ ಸತತವಾಗಿ 16 ದ್ವಿಪಕ್ಷೀಯ T20 ಸರಣಿಗಳನ್ನು ಗೆದ್ದು ಬಂದಿದ್ದಂಥ ದಾಖಲೆಗಳನ್ನು ಉಳಿಸ್ತುಕೊಳ್ತಕ್ಕಂಥ ಭಾರಿ ಒತ್ತಡ ಇತ್ತು. ಆದರೆ ಐರ್ಲೆಂಡ್ ತಂಡದ ಅತ್ಯುತ್ತಮ ಫೀಲ್ಡಿಂಗ್ ಮತ್ತು ಕರಾರುವಕ್ಕಾದಂಥ ಬೌಲಿಂಗ್ ಮುಂದೆ ಭಾರತದ ಯುವ ಪಡೆ ತಂತ್ರಹೀನವಾಗಿ ಹೋಯಿತು. ಟಾಸ್ ವೇಳೆ ನಾಯಕ ಶ್ರೇಯಸ್ ಅಯ್ಯರ್ ಅವರು ಒಂದು ಮಾತು ಹೇಳ್ತಾರೆ, ವೈಭವ್ ಅದ್ಭುತವಾದಂಥ ಆಟಗಾರ, ಆದರೆ ನಾವು ಸದ್ಯಕ್ಕೆ ಅನುಭವಿ ಆಟಗಾರರಿಗೆ ಬೆಂಬಲವನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ ಸೂರ್ಯವಂಶಿ ಬೆಂಚ್ ಕಾಯಲಿಕ್ಕೆ ಕಾರಣವನ್ನು ಕೊಡ್ತಾರೆ. ಆದರೆ ಅನುಭವಿಗಳೇ ಸತತವಾಗಿ ವಿಫಲರಾದಾಗ ಜಗತ್ತಿನ ಅತ್ಯಂತ ಅಪಾಯಕಾರಿ T20 ಬ್ಯಾಟರ್ ಎನಿಸ್ಕೊಂಡಿರ್ತಕ್ಕಂಥ ಯುವ ಆಟಗಾರರನ್ನ ಸರಿಯಾಗಿ ಬಳಸಿಕೊಳ್ಳದೆ ಮ್ಯಾನೇಜ್ಮೆಂಟ್ ಅತಿಯಾದಂಥ ರಕ್ಷಣಾತ್ಮಕ ತಂತ್ರಕ್ಕೆ ಶರಣಾಗಬೇಕಾಗಿ ಬಂತು. ಇದನ್ನು ನಾನು ಹೇಳ್ತಾ ಇಲ್ಲ, ಮಾಜಿ ಕ್ರಿಕೆಟಿಗರಾದಂಥ ಗವಾಸ್ಕರ್, ಕೈಫ್ ಅಂತವರೇ ಟೀಕೆ ಮಾಡ್ತಾ ಇರೋದು ಶ್ರೇಯಸ್ ಅಯ್ಯರ್ ತೆಗೆದುಕೊಂಡಂಥ ನಿರ್ಧಾರದ ವಿರುದ್ಧವಾಗಿ. ಐರ್ಲೆಂಡ್ ವಿರುದ್ಧದ ಪಂದ್ಯಕ್ಕೆ ಭಾರತಕ್ಕೆ 6 ಬೌಲಿಂಗ್ ಆಯ್ಕೆಗಳ ಅಗತ್ಯನೇ ಇರಲಿಲ್ಲ. ನೀವು ಸೂರ್ಯವಂಶಿ ಅವರಂಥ ಪರಿಶುದ್ಧ ಬ್ಯಾಟರ್ನ ಆಡಿಸ್ಬಿಟ್ಟಿದ್ರೆ ನಿಮಗೆ ಬ್ಯಾಟಿಂಗ್ ಲೈನಪ್ ಏನಿದೆ ಅದು ದೊಡ್ಡ ಆನೆಬಲ ಬರ್ತಾಯಿತ್ತು. ನೀವು ವೈಭವ್ ಸೂರ್ಯವಂಶಿ ಅವ್ರನ್ನ ಆಡಿಸ್ತಾ ಇದ್ದಿದ್ದು ಭಾರತದ ಪಾಲಿಗೆ ದೊಡ್ಡ ಹಿನ್ನಡೆ ಅಂತ ನೇರವಾಗಿ ಹೇಳ್ತೀನಿ, ಸಂಶಯನೇ ಇಲ್ಲ ಅದರಲ್ಲಿ.
ನಿಮಗೆ ಕ್ರಿಕೆಟ್ನಲ್ಲಿ ಫಾರ್ಮ್ ಅತ್ಯಂತ ಮುಖ್ಯವಾಗುತ್ತೆ. ನಿಮಗೆ T20 ಕ್ರಿಕೆಟ್ ಇತಿಹಾಸದಲ್ಲಿ ಅತ್ಯಂತ ಸ್ಟ್ರೈಕ್ ರೇಟನ್ನು ಹೊಂದಿರತಕ್ಕಂಥ ಆಟಗಾರ ನಿಮ್ಮ ಟೀಮ್ನಲ್ಲಿದ್ದಾರೆ. ನೀವು ಅವ್ರನ್ನ ಟಾಪ್ 11 ಆಡಿಸೋದು ಬಿಟ್ಟು ನೀವು ಅವ್ರನ್ನ ಬೆಂಚ್ ಕಾಯಿಸಿದ್ರೆ, ಹೀಗೆ ನೀವು ಅವ್ರನ್ನ ಬಳಸ್ಕೊಳ್ಳದೆ ಸರಣಿ ಕೈ ಚೆಲ್ತಾ ಇರೋದು ಭಾರತ ಕ್ರಿಕೆಟ್ ಮ್ಯಾನೇಜ್ಮೆಂಟ್ನ ದೊಡ್ಡ ತಪ್ಪು ನಡೆ. ನಿಮಗೆ ಬೆಳ್ಪಾಸ್ನ ತೇವಾಂಶ ಮತ್ತು ಹಸಿರು ಪಿಚ್ಗಳಲ್ಲಿ ಟಾಸ್ ಗೆದ್ದಾಗ ಮೊದಲು ಬ್ಯಾಟಿಂಗ್ ಆಯ್ದುಕೊಳ್ಳೋದು ಅಥವಾ ಚೇಸಿಂಗ್ ಮಾಡಬೇಕಾದ್ರೆ ರಣತಂತ್ರವನ್ನು ರೂಪಿಸೋದ್ರಲ್ಲಿ ಶ್ರೇಯಸ್ ಅಯ್ಯರ್ ಖಂಡಿತವಾಗ 100% ಎಡವಿದ್ರು ಅಂತ ಹೇಳ್ಬೋದು. ಪಿಚ್ ಆರಂಭದಲ್ಲಿ ವೇಗಿಗಳಿಗೆ ಹೆಚ್ಚು ಸಹಕಾರವನ್ನು ಕೊಡ್ತಾ ಇದೆ ಅನ್ನೋ ಕನಿಷ್ಠ ಜ್ಞಾನ ಇದ್ದರೂ ಕೂಡ ನಿಮಗೆ ಬ್ಯಾಟಿಂಗ್ ಆರ್ಡರ್ನಲ್ಲಿ ಯಾವುದೇ ಬದಲಿ ತಂತ್ರಗಳನ್ನು ನೀವು ಟ್ಯಾಕ್ಟಿಕಲ್ ಚೇಂಜಸ್ನ ಮಾಡದೇ ಇದ್ದರೆ, ಹಳೆಯ ಶೈಲಿಯನ್ನೇ ನೀವು ಮುಂದುವರಿಸ್ತಾ ಇದ್ದರೆ ಈ ರೀತಿಯಾಗಿ ಎದುರಿಸಬೇಕಾಗತ್ತೆ. ಇನ್ನು ಐರ್ಲೆಂಡ್ ಬ್ಯಾಟರ್ಗಳು ಸುಲಭವಾಗಿ ರನ್ ಗಳಿಸ್ತಾ ಇರಬೇಕಾದ್ರೆ ಅಥವಾ ಭಾರತದ ಚೇಸಿಂಗ್ ಹಾದಿ ಕಠಿಣವಾಗ್ತಾ ಇದ್ದಾಗ ನೀವು ಶ್ರೇಯಸ್ ಅಯ್ಯರ್ ಅಂತ ಕ್ಯಾಪ್ಟನ್ ಬಳಿ ಯಾವುದಾದ್ರೂ ಆಪ್ಷನ್ ಇರಬೇಕಿತ್ತಲ್ವ, ಪ್ಲ್ಯಾನ್ ಬಿ ಇರಬೇಕಾಗಿತ್ತು. ಯಾವುದೇ ಪ್ಲ್ಯಾನ್ ಬಿನ ಇಟ್ಕೊಳ್ಳೇ ಇಲ್ಲ ಅವರು. ಬೌಲಿಂಗ್ ಬದಲಾವಣೆಯಲ್ಲಾಗಿರ್ಬೋದು ಅಥವಾ ಫೀಲ್ಡಿಂಗ್ ಸೆಟ್ಟಿಂಗ್ನಲ್ಲಾಗಿರ್ಬೋದು ಐರ್ಲೆಂಡ್ ನಾಯಕ ತೋರಿದಂಥ ಚಾಣಾಕ್ಷತನವನ್ನು ಕೂಡ ಒಬ್ಬ ಅನುಭವಿ ಆಟಗಾರ ಶ್ರೇಯಸ್ ಅಯ್ಯರ್ ತೋರಲೇ ಇಲ್ಲ. ಒತ್ತಡದ ಪರಿಸ್ಥಿತಿಯಲ್ಲೂ ಕೂಡ ತಂಡವನ್ನು ಹೇಗೆ ಮುನ್ನಡೆಸಬೇಕು ಅನ್ನೋ ಅವರ ಆತ್ಮವಿಶ್ವಾಸದ ಕೊರತೆ ಎದ್ದು ಕಾಣ್ತಾ ಇತ್ತು. ಇನ್ನು ನಾನು ಆರಂಭದಲ್ಲಿ ಹೇಳಿದ ಹಾಗೆ ಸತತ 16 ದ್ವಿಪಕ್ಷೀಯ T20 ಸರಣಿಗಳನ್ನು ಗೆದ್ದು ಬೀಗ್ತಾ ಇದ್ದಂಥ ಭಾರತ ತಂಡ ಶ್ರೇಯಸ್ ಅಯ್ಯರ್ ನಾಯಕತ್ವದಲ್ಲಿ ಐರ್ಲೆಂಡ್ ಅಂತ ದುರ್ಬಲ ತಂಡದ ಎದುರು ಕ್ಲೀನ್ ಸ್ವೀಪ್ ಆಗ್ತಕ್ಕಂಥ ಮುಖಭಂಗವನ್ನು ಎದುರಿಸಿದ್ದು. ಆಧುನಿಕ T20 ಕ್ರಿಕೆಟ್ಗೆ ತಕ್ಕಂತೆ ಆಕ್ರಮಣಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಶ್ರೇಯಸ್ ಅಯ್ಯರ್ ಹಿಂಜರಿದ್ರು. ಈ ಸರಣಿ ಸೋಲಿನ ಪ್ರಮುಖವಾದಂಥ ಅಪರಾಧಿ ಶ್ರೇಯಸ್ ಅಯ್ಯರ್ ಅಂತ ಹೇಳಿ ಕ್ರಿಕೆಟ್ ಪಂಡಿತರು ಈಗ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ನಿಮಗೆ IPL 2026 ಆರೆಂಜ್ ಕ್ಯಾಪ್ ವಿಜೇತ ಯುವ ಆಟಗಾರ ವೈಭವ್ ಸೂರ್ಯವಂಶಿ ಅವರಿಗೆ ಪ್ಲೇಯಿಂಗ್ 11ನಲ್ಲಿ ಅವಕಾಶ ನೀಡದೇ ಇರೋದಕ್ಕೆ ಅಭಿಮಾನಿಗಳು ಇವತ್ತು ಶ್ರೇಯಸ್ ಅಯ್ಯರ್ ವಿರುದ್ಧವಾಗಿ ಕೆಂಡಾಮಂಡಲವಾಗ್ತಾ ಇರೋದು. ಪ್ರಚಂಡ ಫಾರ್ಮ್ನಲ್ಲಿರ್ತಕ್ಕಂಥ ಯುವ ಆಟಗಾರನಿಗೆ ಅವಕಾಶ ಕೊಟ್ಟಿದ್ದರೆ ತನ್ನ ನಾಯಕತ್ವಕ್ಕೆ ಮತ್ತು ತಂಡದಲ್ಲಿನ ಸ್ಥಾನಕ್ಕೆ ಧಕ್ಕೆ ಬರ್ಬೋದು ಅನ್ನೋ ಭಯದಿಂದಲೇ ಶ್ರೇಯಸ್ ಅಯ್ಯರ್ ಈ ನಿರ್ಧಾರವನ್ನು ತೆಗೆದುಕೊಂಡಿರೋದು ಅಂತ ಹೇಳಿ ನೆಟ್ಟಿಗರ ಆರೋಪ ಮಾಡ್ತಾ ಇರೋದು. ಇದು ನನ್ನ ನೇರ ಆರೋಪ ಅಲ್ಲ. ಇದು ಕ್ರಿಕೆಟ್ ಅಭಿಮಾನಿಗಳು ಆ ರೀತಿಯಾಗಿ ಅಭಿಪ್ರಾಯವನ್ನು ಪಡ್ತಾ ಇದ್ದಾರೆ. ನಾವು ಸದ್ಯಕ್ಕೆ ಅನುಭವಿ ಆಟಗಾರರಿಗೆ ಬೆಂಬಲ ಕೊಡ್ತಾ ಇದ್ದೀವಿ ಅನ್ನೋ ಹೇಳಿಕೆಯನ್ನು ಮುಂದಿಟ್ಟುಕೊಂಡು ಅಭಿಮಾನಿಗಳು ಅವ್ರನ್ನ ತೀವ್ರವಾಗಿ ಟ್ರೋಲ್ ಮಾಡ್ತಾ ಇದ್ದಾರೆ. ಎರಡನೇ ಪಂದ್ಯದಲ್ಲಿ ಅನುಭವಿಗಳಾದಂಥ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಇಬ್ಬರು ಕೂಡ ಗೋಲ್ಡನ್ ಡಕ್ ಔಟ್ ಆದಾಗ ಇದಾ ನಿಮ್ಮ ಅನುಭವದ ಆಟ ಅಂತ ಹೇಳಿ ಅಭಿಮಾನಿಗಳು ಪ್ರಶ್ನೆ ಮಾಡ್ತಾ ಇರೋದು. ನಿಮಗೆ ಐರ್ಲೆಂಡ್ನ ಯುವ ಬೌಲರ್ ಜೈಮುಂದ್ರ ಭಾರತದ ಆರಂಭಿಕರನ್ನ ಗೋಲ್ಡನ್ ಡಕ್ ಮಾಡೋ ಮುಖಾಂತರ ಪ್ರೆಸರ್ ಹಾಕಿದ್ರು. ಆದರೆ ಎಡಗೈ ಬ್ಯಾಟರ್ ಆಗಿರ್ತಕ್ಕಂಥ ವೈಭವ್ ಸೂರ್ಯವಂಶಿ ಕ್ರೀಸ್ನಲ್ಲಿದ್ದರೆ ಬೌಲರ್ಗಳು ಏನು ಮಾಡಬೇಕಾಗಿತ್ತು, ಲೈನ್ ಆ್ಯಂಡ್ ಲೆಂತನ್ನು ಬದಲಾಯಿಸಬೇಕಾಗಿತ್ತು. ಮುಲಾಜಿಲ್ದ ಸಿಕ್ಸರ್ ಬೌಂಡ್ರಿ ಬಾರಿಸೋ ಮುಖಾಂತರವಾಗಿ ವೈಭವ್ ಆಟ ಐರ್ಲೆಂಡ್ ಬೌಲರ್ಗಳನ್ನು ಆತ್ಮವಿಶ್ವಾಸವನ್ನೇ ಆರಂಭದಲ್ಲಿ ಧೂಳಿಪಟ ಮಾಡಿಬಿಡ್ತಾಯಿದ್ರು, ಬೆಚ್ಚು ಬೀಳಿಸ್ತಾಯಿದ್ರು. ನಿಮಗೆ ಆರಂಭಿಕರು ಶೂನ್ಯಕ್ಕೆ ಔಟ್ ಆಗದೇ ಇದ್ದಿದ್ದರೆ ಈ ಮ್ಯಾಚ್ನಲ್ಲಿ ಏನಾಗಿದೆ ಅನ್ನೋದನ್ನ ಹೇಳ್ತಾ ಇರೋದು. ನಿಮಗೆ ಓಪನರೇ ಶೂನ್ಯಕ್ಕೆ ಔಟ್ ಆಗಿದ್ದರಿಂದ ತಿಲಕ್ ವರ್ಮಾ ಮತ್ತು ನಾಯಕ ಶ್ರೇಯಸ್ ಅಯ್ಯರ್ ಮೇಲೆ ಪ್ರೆಸರ್ ಬಿತ್ತು. ನಿಮಗೆ ವೈಭವ್ ಕೇವಲ 15-20 ಹೆಸರುಗಳಲ್ಲಿ 40-50 ರನ್ ಗಳಿಸ್ಕೊಟ್ಟಿದ್ರು ಕೂಡ ನಿಮಗೆ ಮಧ್ಯಮ ಕ್ರಮಾಂಕದ ಬ್ಯಾಟರ್ಗಳು ಯಾವುದೇ ಪ್ರೆಸರ್ ಇಲ್ದಂಗೆ ಆಡ್ಬೋದಿತ್ತು. ಸುಲಭವಾಗಿ ಸಿಂಗಲ್ಸ್ ಆಡ್ತಾ ಪಂದ್ಯವನ್ನು ಮುಗಿಸ್ಬೋದಿತ್ತು. 155 ಏನು ದೊಡ್ಡ ಟಾರ್ಗೆಟ್ ಅಂತೂ ಅಲ್ಲ. ವೈಭವ್ ಸೂರ್ಯವಂಶಿ ಅವರ ಎಕ್ಸ್ ಫ್ಯಾಕ್ಟರ್ ಮತ್ತು ಪ್ರಚಂಡ ಫಾರ್ಮನ್ನು ಬಳಸ್ಕೊಳ್ಳದೆ ಭಾರತ ತಂಡ ಭಾಳ ದೊಡ್ಡ ತಪ್ಪನ್ನು ಮಾಡ್ತು. ಅವರ ಪ್ಲೇಯಿಂಗ್ 11ನಲ್ಲಿ ಇದ್ದಿದ್ದರೆ ಅವರು ಭಾರತದ ಇತಿಹಾಸದ ಕೈ ಸೋಲನ್ನು ಅನುಭವಿಸುವ ಬದಲು ಭರ್ಜರಿ ವಿಜಯೋತ್ಸವನ ಆಚರಿಸ್ತಾ ಇತ್ತು. ಅದರಲ್ಲಿ ನೋ ಡೌಟ್. ನಿಮಗೆ ಬೆಳ್ಪಾಸ್ಟ್ನಲ್ಲಿ ಟೀಮ್ ಇಂಡಿಯಾ ಮಂಡಿಯೂರಿರ್ಬೋದು, ಆದರೆ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳ ಮನಸ್ಸು ಇದರಿಂದ ಮುರಿದಿರ್ಬೋದು. ಆದರೆ ಆ ಕತ್ತಲೆಯ ನಡುವೆಯೂ ಕೂಡ ಭಾರತೀಯ ಕ್ರಿಕೆಟ್ನ ಭವಿಷ್ಯದ ಧ್ರುವತಾರೆಯಂತೆ ಕಂಗೊಳಿಸ್ತಾ ಇರೋದು ಕೇವಲ 15 ವರ್ಷದ ಆ ವಿಸ್ಮಯ, ಆ ರನ್ ಮಿಷನ್, ಅದೇ ವೈಭವ್ ಸೂರ್ಯವಂಶಿ. ಈ ಮ್ಯಾಚನಲ್ಲಿ ಆಡದೇ ಇದ್ದರೂ ಕೂಡ ಅವರೇ ಮಿಂಚುತ್ತಾ ಇದ್ದಾರೆ. ಅವ್ರನ್ನ ಯಾಕೆ ಆಡಿಸ್ಲಿಲ್ಲ ಅಂತ, ಅವ್ರ ಅಗತ್ಯ ಎಷ್ಟಿದೆ ಅನ್ನೋದನ್ನ ಕೇಳ್ತಾ ಇರೋದು. ಹಿಂದೆಯೂ ಕೂಡ T20ಗಳಲ್ಲಿ ಅನೇಕ ಮ್ಯಾಚ್ಗಳನ್ನು ಗೆದ್ದಿರ್ಬೋದು. ಆದರೆ ನೀವು ಒಂದು ಮ್ಯಾಚನ್ನು ಸೋತಾಗ, ಕಳೆದುಕೊಂಡಾಗ ನೀವು ಅವ್ರನ್ನ ಆಡಿಸೋ ಬದಲು ನೀವೇ ಆಡ್ತೀರಿ ಅಂತ ಹೇಳಿದಾಗ ನಿಮ್ಮ ಉದ್ದೇಶ ಏನಾಗಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು. ಯಾವ ಹುಡುಗನ ಬ್ಯಾಟಿಂಗ್ ವೈಭವಕ್ಕೆ ಇಡೀ IPL ಜಗತ್ತು ತಲೆಬಾಗಿ ಆರೆಂಜ್ ಕ್ಯಾಪ್ನ ಕೊಡ್ತೋ, ಆತನ ತಲೆಗೆ ಮುಡಿಗೆ ಏರಿಸ್ತೋ, ಯಾರ ಭೀಕರ ಸ್ಟ್ರೈಕ್ ರೇಟ್ಗೆ ವಿಶ್ವದ ಘಟಾನುಘಟಿ ಬೌಲರ್ಗಳೇ ನಡುಗು ಹೋಗಿದ್ರು ಅಂಥ ಪ್ರಚಂಡ ಫಾರ್ಮ್ನಲ್ಲಿದ್ದಂಥ ಸಿಡಿಲ ಮರಿಯನ್ನು ನೀವು ಪ್ಲೇಯಿಂಗ್ 11ನಲ್ಲಿ ಹೊರಗಿಟ್ಟಿದ್ದು ಈ ಸಣಿ ಅತ್ಯಂತ ದುರಂತದ ನಡೆ. ಇವತ್ತು ಐರ್ಲೆಂಡ್ ಗೆದ್ದಿರ್ಬೋದು, ಆದರೆ ನೆನಪಿರಲಿ, ಟೀಮ್ ಇಂಡಿಯಾದ ಬೆಂಚ್ ಮೇಲೊಂದು ಪರಮಾಣು ಸ್ಫೋಟಕ ಒಂದು ಕುಳಿತುಕೊಂಡಿದೆ ಅನ್ನೋದನ್ನ ಮರೆಯೋ ಹಾಗಿಲ್ಲ. ಕ್ರಿಕೆಟ್ ಪಂಡಿತರು ಮತ್ತು ಅಭಿಮಾನಿಗಳ ಎದೆಯಾಳದ ಮಾತು ಒಂದೇ. ಈ ಸರಣಿಯಲ್ಲಿ ವೈಭವ್ ಸೂರ್ಯವಂಶಿ ಏನಾದರೂ ಮೈದಾನಕ್ಕೆ ಇಳಿದಿದ್ದರೆ ಐರ್ಲೆಂಡ್ ಬೌಲರ್ಗಳ ಲೈನ್ ಆ್ಯಂಡ್ ಲೆಂತ್ ಮಾತ್ರ ಅಲ್ಲ, ಇತಿಹಾಸದ ಚಿತ್ರಣ ಬದಲಾಗ್ತಾ ಇತ್ತು.
ಭಾರತಕ್ಕೆ ಸೋಲಾಗಿರ್ಬೋದು, ಆದರೆ ವೈಭವ್ ಎಂಬ ಕ್ರಾಂತಿಯ ಅಲೆಗೆ BCCI ಇನ್ನೂ ಹೆಚ್ಚು ದಿನ ತಡೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇನ್ನೂ ಹೆಚ್ಚು ದಿನ ಅವ್ರದ್ದು ಅಡ್ಡಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಕ್ಯಾಪ್ಟನ್ಸ್ಗಳು ಅಡ್ಡಿ ಆಗಲಿಕ್ಕೆ ಸಾಧ್ಯವಿಲ್ಲ. ಮುಂಬರೋ ಸಾಣಿಯಲ್ಲಿ ಈ ಯುವ ಸಿಂಹ ಕಣಕ್ಕಿಳಿದು ವಿಶ್ವ ಕ್ರಿಕೆಟನ್ನು ಆಳೋದನ್ನು ನೋಡಲಿಕ್ಕೆ ಇಡೀ ದೇಶ ಕಾಯ್ತಾ ಇದೆ. ಸ್ವತಃ ನಾನು ಕೂಡ ಕಾಯ್ತಾ ಇದ್ದೀನಿ, ನನ್ನ ವೀಕ್ಷಕರು ಕೂಡ ಕಾಯ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೀನಿ. ಈ ಸರಣಿಗೆ ಭಾರತದ ಹೀನಾಯ ಸೋಲಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯಗಳೇನಾದರೂ ಇದ್ದರೆ ಖಂಡಿತವಾಗೂ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.